ಶಾಸಕ ಶಿವಾನಂದ ಪಾಟೀಲರಿಗೆ ಡಿಸಿಎಂ ಪಟ್ಟ ನೀಡುವಂತೆ ಆಗ್ರಹ. ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಸಾರ್ವಜನಿಕ ಹಕ್ಕು ಒತ್ತಾಯ ಮಂಡಿಸಲಾಯಿತು. ಲಿಂಗಾಯತ್ ಪಂಚಮಸಾಲಿ ಸಮಾಜದ 6 ಬಾರಿ ಶಾಸಕರಾಗಿದ್ದಾರೆ. ಪಾಟೀಲ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಹಕ್ಕು ಒತ್ತಾಯ ಮಂಡಿಸಿದರು. ಇನ್ನು ಇದೇ ವೇಳೆ ಮಾತನಾಡಿದ ಮುಖಂಡರು, ರಾಜ್ಯದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದ ಶಿವಾನಂದ ಪಾಟೀಲ್ ಅವರು ಸರಳ ಸಜ್ಜನಿಕೆ ರಾಜಕಾರಣಿಗಳು ಆಗಿದ್ದಾರೆ. 2 ಬಾರಿ ಸಚಿವರಾಗಿ ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮೂಲಕ ರಾಜ್ಯದಲ್ಲಿ ಪ್ರಭಾವಿ ನಾಯಕರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಶಿವಾನಂದ ಪಾಟೀಲ್ ಅವರಿಗೆ ನೂತನ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಈದನ್ನ ಪಡಶೆಟ್ಟಿ, ಶಂಕರಗೌಡ ಬಿರಾದಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಹಾರಿವಾಳ್, ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ರುಕ್ಮಿಣಿ ರಾಠೋಡ್, BDGC ಬ್ಯಾಂಕ್ನ ನಿರ್ದೇಶಕ ಚಂದ್ರಶೇಖರ್ ಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಹಾಜರಿದ್ದರು. ಮಾನ್ಯ ಶ್ರೀ ಶಿವಾನಂದ ಸಾಹೇಬ್ರ ಒಂದು DCM ಹುದ್ದೆ ಏನಿದೆಯಲ್ಲ, ನಮ್ಮ ಬಸವನ ಬಾಗೇವಾಡಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಆಸೆಯಂತೆ ಇವತ್ತು ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕಂತ ಹೇಳಿಕಿಂದ ನಮ್ಮ ಎಲ್ಲರ ಕಾಂಗ್ರೆಸ್ ಕಾರ್ಯಕರ್ತರ ಆಸೆಯನ್ನು ಅವರು ಈಡೇರಿಸ್ಬೇಕಂತ ಹೇಳಿ ಅವರಿಗೆ ಕೈ ಮುಗಿದು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಂದ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೀನಿ. ರೋಡ್ ನೋಡ್ಬೇಕಂದ್ರೆ ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ ಹೋಗ್ಬೇಕಂತಂದ್ರು ಅದೇನು ಸುಳ್ಳೇನಲ್ಲ. ಅದು ನಾ ದಿನ ಎಲ್ಲರೂ ಒಂದೊಂದು ಊರಿಗೆ ಬೆಳ್ಳಿನ ಪದಕ್ಕೆ ಹೋಗ್ತೀನಿ. ನಮ್ಮ ಬಾಗೇವಾಡಿ ಮತಕ್ಷೇತ್ರ ದಾಟ್ತಂದ್ರೆ ಕಡೆ ರೋಡೇ ಬೇರೆ, ಅವು ಗಟ್ರ ಇದ್ದಂಗೆ. ಅಂಥ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿದವ್ರು ಯಾರಾದರೂ ಇದ್ರೆ ಅದು ಮಾನ್ಯ ಶಿವಾನಂದ ಪಾಟೀಲ್ರಂದ್ರೆ ತಪ್ಪಾಗಲಕ್ಕಿಲ್ಲ. ಬರುವಂಥ ದಿನಮಾನಗಳಲ್ಲಿ ಅಂದ್ರೆ ಇನ್ನೊಂದು 2-3 ದಿನದಲ್ಲಿ ಸಚಿವ ಸಂಪುಟವನ್ನು ಪುನರ್ ಸ್ಥಾಪನೆ ಆಗ್ತದೆ ನೋಡು, ಅಲ್ಲೇ ನಮ್ಮ ಶಿವಾನಂದ ಪಾಟೀಲ್ರಿಗೆ ಉಪಮುಖ್ಯಮಂತ್ರಿಯನ್ನು ಕೊಡ್ಬೇಕಂತೇಳಿ ನಾ ಮಾನ್ಯ ಎಲ್ಲ ಕಾಂಗ್ರೆಸ್ ಮುಖಂಡರಲ್ಲಿ ವಿನಂತಿ ಮಾಡ್ಕೊಂತ ಮಾತು. ಪ್ರಾಸ್ತಾವಿಕವಾಗಿ ನಮ್ಮ ಶಂಕರಗೌಡರು ಹೇಳಿದ್ರು, ಅವ್ರು ಮಾಡಿದಂಥ ಯೋಜನೆಗಳು ಎಲ್ಲಿ ಕೂಡ ಅವರು ಕಳಂಕರಹಿತವಾಗಿ 2 ಸಾರಿ ಏನು ಮಂತ್ರಿಗಳಾದರೆ ಕೂಡ ಅವರು ಪಾರದರ್ಶಕವಾಗಿ ಒಂದು ಆಡಳಿತವನ್ನು ನಡೆಸದೆ ಯಾರಿಗೂ ನೋವನ್ನು ಕೂಡ ಮಾಡಿದಂಥ ವ್ಯಕ್ತಿ ಯಾರಾದಂದರೆ ಅದು ಶಿವಾನಂದ ಪಾಟೀಲ್ ಸಾಹೇಬ್ರು ಅಂತ ಘಂಟಾಘೋಷವಾಗಿ ಹೇಳ್ತೇವೆ. ರಾಜ್ಯ ಸರ್ಕಾರವು ಈ ಮುಂದೆ ನಾಳೆ ನಡೀತಕ್ಕಂಥ ಸಚಿವ ಸಂಪುಟದಲ್ಲಿ ಇಂಥ ಉತ್ಸಾಹಿಕ ಮಂತ್ರಿಗಳಿಗೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರೆ ಏನು ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ 8ಕ್ಕೆ8 ಸ್ಥಾನಗಳು ಮುಂಬರುವ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಇನ್ನೂ ಗೆಲ್ಲಕ್ಕೆ ಹೆಚ್ಚಿಗೆ ಆಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಇನ್ನೊಮ್ಮೆ ನನಗೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ಇಷ್ಟೆಲ್ಲ ಜನರು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು. ಮೊನ್ನೆ ಶಿವಾನಂದ ಪಾಟೀಲ್ 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ 23 ವರ್ಷಗಳವರೆಗೆ ಒಂದು ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯವನ್ನು ನಿಭಾಯಿಸಿದ್ದಾರೆ. ಯಾಕೆಂದರೆ ಅವರಿಗೆ ಕೆಳಮಟ್ಟದ ರಾಜಕಾರಣದಿಂದ ಮೇಲ್ಮಟ್ಟದವರೆಗೆ ಇವತ್ತಿನ ದಿವಸ ರಾಜಕಾರಣವನ್ನು ಮಾಡಿದಾಗ ಮಾತ್ರ ಅದಕ್ಕೆಲ್ಲ ರೀತಿಯ ಸಹಕಾರ ಸಿಗ್ತಾ ಇದೆ. ಅವರು ಈಗಾಗಲೇ 2 ಬಾರಿ ಸಚಿವರಾದಾಗ ಕರ್ನಾಟಕದಲ್ಲಿ ಹೆರಿಗೆ ಮತ್ತು ಏನು ಸಮಸ್ಯೆಗಳು ಇದ್ದಂಥ ಸರ್ಕಾರಿ ದವಾಖಾನೆಗಳನ್ನು ಇವತ್ತಿನ ಮೇಲ್ದರ್ಜೆಗೆ ತಂದುಕೊಟ್ಟು ಕರ್ನಾಟಕದಲ್ಲಿ ಇವತ್ತಿನ ದಿವಸ ಆ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಈ ಬಾರಿ ಕರ್ನಾಟಕ ಏನು 3 ಖಾತೆಗಳನ್ನು ಕೊಟ್ಟರು, ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ರೇಷ್ಮೆ ಖಾತೆ ಹಾಗೂ ಮಾರುಕಟ್ಟೆಯನ್ನು ಕೊಟ್ಟಾಗ ಇವತ್ತಿನ ದಿವಸ ಆ 3 ಖಾತೆಗಳನ್ನು ನಿಭಾಯಿಸಿ ಇವತ್ತು ಯಾವುದೇ ಒಂದು ಹೆಸರನ್ನು ಕಳಂಕ ತರಲಾದೆ ಕೆಲಸವನ್ನು ಮಾಡಿದಂಥ ಶಾಸಕರು ಯಾರಾದರಿದ್ದರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಅಂತ ಇವತ್ತಿನ ದಿವಸ ನಾನು ಘಂಟಾಘೋಷವಾಗಿ ಹೇಳಬೇಕಾಗ್ತದೆ. 6 ಬಾರಿ ಶಾಸಕರಾದಾಗ ಅವರು ಮಾಡಿದಂಥ ಕಾರ್ಯಗಳನ್ನು ನೋಡಿದಾಗ ಜನರ ಮೆಚ್ಚುಗೆಯನ್ನು ಪಡೆದು ಅವರಿಗೆ ಸಹಕಾರ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಅವರು ಶ್ರಮಿಸುತ್ತಾರೆ ಅನ್ನೋಂಥ ಒಂದು ವಿಚಾರದಿಂದ ಇವತ್ತಿನ ದಿವಸ ಅವರಿಗೆ ಯಾವ ಈ DK ಶಿವಕುಮಾರ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯನ್ನು ಕೊಡಬೇಕನ್ನಂತ ಹಕ್ಕೊತ್ತಾಯವನ್ನು ಎಲ್ಲ ಬಸವನ ಬಾಗೇವಾಡಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಗುರು ಹಿರಿಯರು ಒಗ್ಗಟ್ಟಿನಿಂದ ಇವತ್ತಿನ ದಿವಸ
ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದೆ. ಈಗಾಗಲೇ ಹೇಳಿದ್ರು ಯಾವ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳೋನು, ಸೋನಿಯಾ ಗಾಂಧಿ ಅವ್ರಿಗೆ ಹೇಳೋನು, ಸುರ್ಜೇವಾಲಾ ಅವ್ರಿಗೆ ಹೇಳೋನು, ವೇಣುಗೋಪಾಲ್ ಅವ್ರಿಗೆ ಹೇಳೋನು. ಅದೇ ರೀತಿ ಇವತ್ತಿನ ದಿವಸ ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳುವಂಥ DK ಶಿವಕುಮಾರ್ ಅವರಿಗೆ ಆಗಲಿ, ಮಾಜಿ ಮಂತ್ರಿಗಳಾದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗಾಗಲಿ, ನಾವು ಬಸವನ ಬಾಗೇವಾಡಿ ತಾಲೂಕಿನ ಕಾಂಗ್ರೆಸ್ನ ಎಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತಿನ ದಿವಸ ಸನ್ಮಾನ್ಯ ಶಿವಾನಂದ ಪಾಟೀಲ್ರನ್ನ ನಾವೇನು ಉಪಮುಖ್ಯಮಂತ್ರಿಗಳನ್ನು ಮಾಡಿದ್ರೆ ಮಾತ್ರ ಈ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಕೈತೆ ಅಂತ ಒಂದು ವಿಚಾರಗಳನ್ನು ನಾವು ಇವತ್ತಿನ ದಿವಸ ಹಂಚ್ಕೊತಾ ಇದ್ದೇವೆ. ಅಪ್ಪ ಬಸವಣ್ಣನ ಆಶೀರ್ವಾದದಿಂದ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಒದಗಿಸಲೆಂದು ಹಾರೈಸಿ ಇವತ್ತೇನು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಯಾವ ರೀತಿ ಒಂದು ಸಹಕಾರವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರತಿ ಗ್ರಾಮದಿಂದ ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಎಷ್ಟೊಂದು ಅಭಿಮಾನದಿಂದ ಇವತ್ತು ಸನ್ಮಾನ್ಯ ಶಿವಾನಂದ ಪಾಟೀಲ್ ನಾವು ಉಪಮುಖ್ಯಮಂತ್ರಿಗಳನ್ನ ಮಾಡ್ಬೇಕನ್ನಂತ ಒಂದು ವಿಚಾರದಲ್ಲಿದ್ದಾಗ ಈ ಬಸವನ ಬಾಗೇವಾಡಿಯ ಎಲ್ಲ ಪತ್ರಿಕಾ ಬಾಂಧವರು ಈ ವಿಷಯವನ್ನು ಪ್ರಾಸ್ತಾವಿಕವಾಗಿ ಬರೆದು ಕಳಿಸಿ ಸನ್ಮಾನ್ಯ ಸಚಿವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಒದಗಿಸಿಕೊಡ್ಬೇಕನ್ನಂತ ಒಂದು ವಿನಂತಿಯನ್ನು ಮಾಡಿಕೊಂಡು ಈಗಾಗಲೇ ಇಷ್ಟೆಲ್ಲ ಕಾರ್ಯಕರ್ತರು ನಮ್ಮ ಜೊತೆಯಲ್ಲಿ ಸಹಕಾರ ಕೊಟ್ಟು ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿದರೆ ವಿಜಯಪುರ ಜಿಲ್ಲೆಯ 8 ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಅವರು ಪಡೆದಂತ ಅನೇಕ ಹುದ್ದೆಗಳು ಯಾವ ಎಪಿಎಂಸಿ ಖಾತೆ ಆಗಿರಬಹುದು, ಜವಳಿ ಖಾತೆ ಆಗಿರಬಹುದು, ಹಿಂದಿನ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾದಂತಹ ಸಂದರ್ಭದಲ್ಲಿ ವಿಜಯಪುರ ನಗರದಲ್ಲಿ ಮಕ್ಕಳು ಮತ್ತು ತಾಯಿ ಮತ್ತು ಮಗು ಎಂಬ ಒಂದು ವಿನೂತನ ಆಸ್ಪತ್ರೆಯನ್ನು ಪ್ರಾರಂಭಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸುವ